ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮೊಟ್ಟೆ ಕೋಳಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1/2 kg ಚಿಕನ್ ತೊಗೊಂಡಿದ್ದೀನಿ ಮತ್ತು 1/2 kg ರೈಸ್ ತೊಗೊಂಡಿದ್ದೀನಿ. ಇದು ಮೊಟ್ಟೆ ಕೋಳಿ ಆದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಆದ್ರಿಂದ ನಾನು ಬಿರಿಯಾನಿನ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಹಸಿಮೆಣಸಿಕಾಯಿ, 1 ಈರುಳ್ಳಿ, 1 ಹಿಡಿಯಾಗೋಷ್ಟು ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, 2 ಲವಂಗ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಕುಕ್ಕರ್ನ ಇಡಿ. ಕುಕ್ಕರ್ ಇಟ್ಟ ನಂತರ ಅದಕ್ಕೆ 100 ml ಆಯಿಲ್ನ ಹಾಕೊಳ್ಳಿ. ನಾನು ಇವತ್ತು ಹಾಕಿರೋದು ಕಡಲೆಕಾಯಿ ಎಣ್ಣೆ. ಇದು ನಾವೇ ಕಡಲೆಕಾಯಿನ ತೊಗೊಂಡು ರುಬ್ಸಿರುವಂಥದ್ದು. ಆಯಿಲ್ ಕಾದ ನಂತರ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಿ. 2 ಏಲಕ್ಕಿ, 2 ಪಲಾವ್ ಎಲೆ, 1 ಟೇಬಲ್ ಸ್ಪೂನ್ ಸೋಂಪು, ಲವಂಗ 2, ಚಕ್ಕೆ 1 ಪೀಸು. ಫ್ರೈ ಆದ ನಂತರ ಅದಕ್ಕೆ 1 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ 1 ಹಿಡಿಯಾಗೋಷ್ಟು ಪುದೀನ ಸೊಪ್ಪನ್ನ ಹಾಕಿ. ನಂತರ 1 ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಬೇಯಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಚಿಕನ್ ಹಾಕಿದ ನಂತರ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕಿ. ನಂತರ 1 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕಿ. ಉಪ್ಪು ಹಾಕಿದ ನಂತರ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿ. ನಂತರ ಈ ಚಿಕನಲ್ಲಿರುವ ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೀರಿನಂಶ ಎಲ್ಲ ಹೋಗಿದ್ರಲ್ಲಿ ಎಣ್ಣೆ ಬಿಡ್ಕೋಬೇಕು, ಆ ರೀತಿ ಇದನ್ನು ಫ್ರೈ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಎಣ್ಣೆ ಎಲ್ಲ ಬಿಟ್ಕೊಂಡ ನಂತರ ಈಗಾಗಲೇ ರುಬ್ಬಿರುವಂತಹ ಖಾರನ ಹಾಕ್ಕೊಳ್ಳೋಣ. ಖಾರನ ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈ ಚಿಕನ್ ಎಲ್ಲ ಫ್ರೈ ಆದ ನಂತರ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋದ ನಂತರ ಇದನ್ನು 1 ಗ್ಲಾಸ್ ನೀರು ಹಾಕಿ ನಾನು ವಿಷಲ್ನ ಹೊಡೆಸ್ಕೊತೀನಿ. ಇದು ಮೂಳೆ ಕೋಳಿ ಆದ್ದರಿಂದ 3 ರಿಂದ 4 ವಿಸಲ್ನ ಹೊಡೆಸ್ಕೋಬೇಕು. ನಾನು 4 ವಿಸಲ್ನ ಹೊಡೆಸಿದ್ದೀನಿ. 4 ವಿಸಲ್ನ ಹೊಡೆಸಿರೋದ್ರಿಂದ ಇದು ಬೆಂದಿದೆ. ಚೆನ್ನಾಗಿ ಬೆಂದಿದೆ. ನಂತರ ನಾನು ಆಲ್ರೆಡಿ 1 ಗ್ಲಾಸ್ ವಾಟರ್ನ ಹಾಕಿ ವಿಷಲ್ ಹೊಡೆಸ್ಕೊಂಡಿರೋದ್ರಿಂದ ಇನ್ನು 3 ಗ್ಲಾಸ್ ವಾಟರ್ನ ಹಾಕಬೇಕು. ಆದರೆ ನಾನು 1 ಗ್ಲಾಸ್ ಕಾಯಿ ಹಾಲನ್ನ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿನ ಚೆನ್ನಾಗಿ ರುಬ್ಬಿ ಅದನ್ನ ಜಾಲದಲ್ಲಿ ಸೋಸ್ಕೊಂಡಿದ್ದೀನಿ. ಬರೀ 1 ಗ್ಲಾಸ್ ಕಾಯಿ ಹಾಲನ್ನ ತೊಗೊಂಡಿದ್ದೀನಿ. ಈ ಕಾಯಿ ಹಾಲು ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಬಿರಿಯಾನಿಗೆ ನಮ್ಮನೆಯಲ್ಲೇ ಬೆಳೆದಿರುವಂತಹ ಮನೆ ಅಕ್ಕಿನ ತೊಗೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆ ನೀವು ಅದನ್ನೇ ಯೂಸ್ ಮಾಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, 1 ಸ್ಪೂನ್ ಕಸ್ತೂರಿ ಮೇಥಿನ ಹಾಕಿ, ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು 15 ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅಕ್ಕಿನ ನೆನೆಸಿಟ್ಟಿರೋದ್ರಿಂದ ಬಿರಿಯಾನಿ ಸಾಫ್ಟಾಗಿ ಬರುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ನಂತರ ಅದು ಕುದೀತಾ ಇರಬೇಕಾದ್ರೆ ಅದಕ್ಕೆ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಟೇಸ್ಟ್ನ ಇನ್ನೊಂದು ಸಲ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡಿ. ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ನ ಹಾಕಿ. ನಂತರ ಇದನ್ನು ಹಾಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಫೈನಲಿ ನೀವು 1 ವಿಷಲ್ನಾದರೂ ಹೊಡೆಸ್ಕೊಳ್ಳಿ, ಇಲ್ಲಾಂದರೆ ಒಂದು ಪ್ಲೇಟ್ನ ಮುಚ್ಚಿ 5 ನಿಮಿಷ ಸಿಮ್ನಲ್ಲಿ ಇಡಿ. ಫೈನಲಿ ಮೊಟ್ಟೆ ಕೋಳಿ ಬಿರಿಯಾನಿ ರೆಡಿ ಆಯಿತು. ನೀವು ಒಂದ್ಸಲ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.